ಹಲೋ ಫ್ರೆಂಡ್ಸ್, ಐ ಆಮ್ ರಾಜಾರಾಮ್ ದ ಟ್ರೈಕಾಲಜಿಸ್ಟ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನೋಡೋವಂಥ ವಿಷಯ ಏನಂದ್ರೆ ತುಂಬ ನೀವೆಲ್ಲ ಸರ್ಚ್ ಮಾಡೋವಂಥ ವಿಷಯ 10 ಇಂಪಾರ್ಟೆಂಟ್ ಟಿಪ್ಸ್ ಫಾರ್ ಯುವರ್ ಹೇರ್ ಗ್ರೋತ್. ಇದನ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಒಂದು ಒಳ್ಳೆ ಹೇರ್ ಗ್ರೋತ್ನ ನೋಡ್ಬೋದು. ಎಸ್ಪೆಷಲಿ ನಿಮ್ಮ ಥಿನ್ನಿಂಗ್ ಏರಿಯಾಸ್, ಅದಾಗಿ ನಿಮ್ಮ ಹೇರ್ ಲೈನಿಂದ ಹಿಂದೆ ಇರುವಂಥ ಕೂದಲಲ್ಲಿ ಡೆಫಿನೆಟ್ಲಿ ನೀವು ಒಂದು ಒಳ್ಳೆ ರಿಸಲ್ಟನ್ನು ನೋಡ್ಬೋದು. ಅದನ್ನು ನೀವು ಫಾಲೋ ಮಾಡ್ತಾ ಇದ್ರೆ ನಿಮಗೆ ಒಂದು ಡಿಫ್ರೆನ್ಸು ಕೂಡ ಕಾಣುತ್ತೆ. ಆದರೆ ಜ್ಞಾಪಕ ಇಟ್ಕೊಳ್ಳಿ, ಫ್ರಂಟಲ್ಲಿ ಹೇರ್ ಲೈನ್ ಏನಾದರೂ ಕಂಪ್ಲೀಟಾಗಿ ಹೋಗಿದ್ರೆ, ಅಲ್ಲಿ ವೆಲ್ಲಸ್ ಹೇರು ಏನೂ ಇಲ್ಲ, ನಿಮಗೆ ಕಂಪ್ಲೀಟ್ ಬಾಲ್ಡ್ ಆಗಿದ್ರೆ ಡೆಫಿನೆಟ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಇಸ್ ದಿ ಅಲ್ಟಿಮೇಟ್ ಸೊಲ್ಯೂಷನ್. ಅಂಥದ್ರಲ್ಲಿ ಸಫೈರ್ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಅದರ ಅಡ್ವಾಂಟೇಜಸ್ ಏನು, ಸ್ಕಾರ್ಸ್ ಇಲ್ಲದೆ ಹೆಂಗಾಗುತ್ತೆ, ಹೆಂಗೆ ಬೇಗ ರಿಕವರಿ ಆಗುತ್ತೆ, ಇದೆಲ್ಲ ಬಂದು ನಾನು ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ತೀನಿ. ಡೆಫಿನೆಟ್ ಆಗಿ ಈ 10 ಟಿಪ್ಸ್ನ ನೀವು ಫಸ್ಟ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಯು ವಿಲ್ ಫೈಂಡ್ ಅ ವೆರಿ ಗುಡ್ ಡಿಫ್ರೆನ್ಸ್. ಟಿಪ್ ನಂಬರ್ 1, ಮಲ್ಟಿ ವೈಟಮಿನ್ಸ್. ನಿಮ್ಮ ಬಾಡಿಗೆ B12, ವೈಟಮಿನ್ ಡಿ, ಫಾಲಿಕ್ ಆಸಿಡ್ ಇದೆಲ್ಲ ಬೇಕು ಒಂದು ಒಳ್ಳೆ ಹೆಲ್ದಿ ಹೇರ್ಗೆ. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ B12 ಡಿಫಿಷಿಯನ್ಸಿ ಇರೋದು ತುಂಬ ಕಾಮನ್. ಸೊ ನೀವು ಇದನ್ನ ಸಪ್ಲಿಮೆಂಟ್ಸ್ ಮುಖಾಂತರ ತೊಗೊಬೋದು. ಈ ಕಾಂಬಿನೇಷನ್ ಸಪ್ಲಿಮೆಂಟ್ಸ್ನ ನೀವು ತೊಗೊಂಡಾಗ ಡೆಫಿನೆಟ್ಲಿ ಎಲ್ಲ ನ್ಯೂಟ್ರಿಷನ್ನು ನಿಮ್ಮ ಬಾಡಿಗೆ ಸಿಗೋದ್ರಿಂದ ಓವರ್ ಆಲ್ ಹೇರ್ ಗ್ರೋತ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಯಾವ ಪರ್ಟಿಕ್ಯುಲರ್ ಮಲ್ಟಿವೈಟಮಿನ್ ನಾನು ಯೂಸ್ ಮಾಡ್ತಾ ಇದ್ದೀನೋ ಅದರ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಇಟ್ ಔಟ್. ಟಿಪ್ ನಂಬರ್ 2, ಸನ್ ಎಕ್ಸ್ಪೋಜರ್. ಯಾಕಂದರೆ ಎವ್ರಿ ಡೇ ನೀವು 10 to 15 ಮಿನಿಟ್ಸ್ ಸನ್ಲೈಟಲ್ಲಿ ನೀವು ಎಕ್ಸ್ಪೋಸ್ ಆದರೆ, ಎಸ್ಪೆಷಲಿ 9 ಗಂಟೆಯಿಂದ ಮುಂಚೆ, ಯಾಕಂದರೆ ಅದಾದ್ರ ಮೇಲೆ ಹಾರ್ಮ್ಫುಲ್ UV ರೇಸ್ ಜಾಸ್ತಿ ಇರುತ್ತೆ. ನಿಮ್ಮ ವೈಟಮಿನ್ ಡಿ ಜೊತೆ ನ್ಯಾಚುರಲ್ ಲೈಟ್ ನಿಮ್ಮ ಕಣ್ಣುಗಳ ಮುಖಾಂತರ ಒಳಗೆ ಹೋದಾಗ ಹಾರ್ಮೋನ್ಸ್ ಲೈಕ್ ಮೆಲಟಿನ್ನು, ಕಾರ್ಟಿಸಾಲು ಬ್ಯಾಲೆನ್ಸ್ ಆಗುತ್ತೆ. ಇದು ನಿಮ್ಮ ಹೇರ್ ಮಾತ್ರ ಅಲ್ಲ, ನಿಮ್ಮ ಓವರ್ ಆಲ್ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಟಿಪ್ ನಂಬರ್ 3, ಫಾಸ್ಟ್ ಎಕ್ಸಸೈಸ್. ಅಂದರೆ ನೀವು ಒಂದು 10 to 15 ಮಿನಿಟ್ಸ್ ಒಂದು ರನ್ನಿಂಗು, ಸ್ಕಿಪ್ಪಿಂಗು, ಯೋಗ ಇಂಥದ್ದೆಲ್ಲ ಬಂದಾಗ ಸ್ವಲ್ಪ ನಿಮಗೆ ಬೆವರು ಜಾಸ್ತಿ ಆಗಬೇಕು. ಹಾರ್ಟ್ ರೇಟು ಒಂದು 135 to 140 ಬೀಟ್ಸ್ ಪರ್ ಮಿನಿಟ್ ಆದರೆ ಡೆಫಿನೆಟ್ ಆಗಿ ಸ್ಕ್ಯಾಲ್ಪ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇದು ನಿಮಗೆ ಒಂದು ಒಳ್ಳೆ ಹೇರ್ ಗ್ರೋತ್ ಕೊಡುತ್ತೆ. ಟಿಪ್ ನಂಬರ್ 4, ಆಂಟಿ ಡ್ಯಾಂಡ್ರಫ್ ಶ್ಯಾಂಪು. ನಿಮಗೆ ಡ್ಯಾಂಡ್ರಫ್ ವಿಸಿಬಲ್ ಆಗಿ ಕಾಣಿಸಿಲ್ಲ ಅಂದ್ರೂ, ನಾವು ಯೂಶಲಿ ಹೊರಗಡೆ ಟ್ರಾವೆಲ್ ಮಾಡ್ತೀವಿ, ಹೆಲ್ಮೆಟ್ ಯೂಸ್ ಮಾಡ್ತೀವಿ, ಮತ್ತು ನಮ್ಮ ಆಫೀಸ್ಗಳಲ್ಲಿ AC ಇರುತ್ತೆ. ಸೊ ಫಂಗಲ್ ಆ್ಯಂಡ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಯೂಶಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಲಾಂಗ್ ಟರ್ಮ್ ನಾವು ಕೇರ್ ಮಾಡದೇ ಇರೋದ್ರಿಂದನೇ ನಮಗೆ ಡ್ಯಾಂಡ್ರಫು ಅಥವಾ ಸೆಬಕೇಶಸ್ ಡರ್ಮ್ಯಾಟಿಸ್ ಇದೆಲ್ಲ ಆಗೋ ಚಾನ್ಸಸ್ ಇರೋದು. ಸೊ ನೀವು ಒಂದು ಕೀಟೋಕಾನಜಾಲ್ ಶ್ಯಾಂಪೂನ ಯಾವುದು ನಿಮ್ಮ ಪ್ರಕಾರ ರೇಟಿಂಗಲ್ಲಿ ಚೆನ್ನಾಗಿದೆಯೋ ಅದನ್ನು ನೋಡಿ. ಇಲ್ಲಾಂದರೆ ನಾನು ಒಂದನ್ನು ರೆಕಮೆಂಡ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೆಫಿನೆಟ್ಲಿ ಇಟ್ ಗಿವ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಇದನ್ನು ಸ್ಕ್ಯಾಲ್ಪಲ್ಲಿ ಅಪ್ಲೈ ಮಾಡಿ ಒಂದು 6 to 8 ಮಿನಿಟ್ಸ್ ಬಿಟ್ಬಿಡಿ. ಅದಾದ್ರ ಮೇಲೆ ವಾಶ್ ಮಾಡಿ. ಡೆಫಿನೆಟ್ ಆಗಿ ಆಲ್ಟರ್ನೇಟ್ ಡೇಸ್ ನೀವು ಮಾಡ್ತಾ ಇದ್ದಂಗೆ 2 ವೀಕ್ಸಲ್ಲಿ ನೀವು ಒಂದು ಒಳ್ಳೆ ನಿಮ್ಮ ಸ್ಕ್ಯಾಲ್ಪನ್ನ ಅಬ್ಸರ್ವ್ ಮಾಡ್ಬೋದು. ಇದು ನಿಮ್ಮ DHT ಲೆವೆಲ್ಸ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ, ವಿಚ್ ಇಸ್ ವೆರಿ ಯೂಸ್ಫುಲ್ ಫಾರ್ ಜೆನೆಟಿಕ್ ಬೇಸ್ಡ್ ಹೇರ್ ಲಾಸ್ ಪೀಪಲ್. ಟಿಪ್ ನಂಬರ್ 5, ರೋಸ್ಮೆರಿ ಬಂದು ಒಂದು ಇಂಟರ್ನ್ಯಾಷನಲಿ ಅಪ್ರೂವ್ಡ್ ಎಲಿಕ್ಸಿರ್ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್, ಎಸ್ಪೆಷಲಿ ಸ್ಟಿಮ್ಯುಲೇಷನ್ ಆಫ್ ಹೇರ್ ಅಂತ ಹೇಳ್ತೀವಿ, ಅಟ್ ದ ರೂಟ್ ಲೆವೆಲ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದನ್ನು ನೀವು ಬಂದ್ಬಿಟ್ಟು ಮನೇಲೇ ಮಾಡ್ಕೊಬೋದು. ಹೆಂಗೆ ಅಂದರೆ ಸ್ವಲ್ಪ ರೋಸ್ಮೆರಿ ಲೀವ್ಸ್ನ ತೊಗೊಂಡು ಒಂದು 30 to 40 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿ, ಒಂದು ರೆಡ್ ಕಲರ್ ಲಿಕ್ವಿಡ್ ಆಗಿ ಅದು ಟರ್ನ್ ಆಗುತ್ತೆ. ಅದನ್ನು ನೀವು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡ್ಕೊಬೋದು. ಬೆಳಿಗ್ಗೆನೂ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು. ಸೊ ಇದನ್ನು ನೀವು ಮಾಡಿದಾಗ ಏನಾಗುತ್ತೆ, ನಿಮ್ಮ ಯಾವ್ಯಾವ ಹೇರ್ ರೂಟ್ಸ್ ಸ್ವಲ್ಪ ಡೆಡ್ ಆಗಿರುತ್ತೋ ಅಲ್ಲೆಲ್ಲ ನೀವು ಅದಕ್ಕೆ ವಾಪಸ್ ಒಂದು ಪವರ್ ಕೊಡ್ತಾ ಇದ್ದೀರಾ. ಸೊ ಆ ಸ್ಟ್ರೆಂಗ್ತಿಂದ ಮತ್ತೆ ನಿಮಗೆ ಹೇರ್ ರೂಟ್ಸು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಕ್ಯಾನ್ ಯೂಸ್. ಟಿಪ್ ನಂಬರ್ 6, ಪೆಪ್ಟೈಡ್ ಸಿರಮ್ಸ್. ಸೊ ಪ್ರೋಕ್ಯಾಪಿಲ್, ಅನಗಿನ್, ಕ್ಯಾಪೆಕ್ಸಿಲ್ ಇದೆಲ್ಲ ತುಂಬ ಸೇಫ್. ಇದೆಲ್ಲ ವಾಟರ್ ಬೇಸ್ಡು, ಆಲ್ಕೋಹಾಲ್ ಫ್ರೀ ಕೂಡ. ಇದನ್ನು ನೀವು ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸ್ಟೆಮ್ ಸೆಲ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ ರೂಟ್ ಲೆವೆಲಲ್ಲಿ. ಸೊ ಇದು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್ ಕೊಡುತ್ತೆ. ಮಿನಾಕ್ಸಿಡಿಲ್ಗಿಂತ ಇದು ತುಂಬ ಸೇಫ್, ಯಾಕಂದರೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ. ಟಿಪ್ ನಂಬರ್ 7, ಆ್ಯಂಟಿ ಆಕ್ಸಿಡೆಂಟ್ ಆಯಿಲ್. ಇದು ಯಾವುದೋ ಕಾಸ್ಟ್ಲಿ ಆಯಿಲು ಇಲ್ಲಾಂದರೆ ಮಾರ್ಕೆಟಲ್ಲಿ ಸಿಗೋವಂಥದ್ದು ಅಲ್ಲ, ನೀವು ನಿಮ್ಮ ಮನೇಲೇ ಮಾಡ್ಕೊಬೋದು. ಅದನ್ನು ಹೆಂಗೆ ಅಂದರೆ, ಜಸ್ಟ್ ಒಂದು 2 ಲೀಟರ್ಸ್ ಕೋಕೋನಟ್ ಆಯಿಲ್ನ 50 ಡಿಗ್ರೀಸಲ್ಲಿ ಹೀಟ್ ಮಾಡಿ, ಒಂದು 4 ಸ್ಪೂನ್ ಆಮ್ಲಾ ಪೌಡರ್, 4 ಸ್ಪೂನ್ ಕಾಫಿ ಪೌಡರ್, 4 ಸ್ಪೂನ್ ಗ್ರೀನ್ ಟೀ ಲೀಫ್ನ ಹಾಕಿ ಒಂದು 30 to 40 ಮಿನಿಟ್ಸ್ ಬಿಸಿ ಮಾಡಿ, ಆಮೇಲೆ ಓವರ್ ನೈಟ್ ಅದನ್ನು ಬಿಟ್ಬಿಡಿ. ಅಂದರೆ ನೀವು ಅದನ್ನು ಫಿಲ್ಟರ್ ಮಾಡೋದು ಬೇಡ. ಒಂದು 1 to 2 ml ಸ್ವಲ್ಪ ನಿಮ್ಮ ಬೆರಳುಗಳಲ್ಲಿ ತೊಗೊಂಡು ಲೈಟಾಗಿ ಅಪ್ಲೈ ಮಾಡಿ. ಹೆವಿ ರಬ್ಬಿಂಗು, ಮಸಾಜಿಂಗ್ ಎಲ್ಲ ಬೇಡ ಇದರಲ್ಲಿ. ಇದೇನು ಮಾಡುತ್ತೆ, ನಿಮ್ಮ ಸ್ಕ್ಯಾಲ್ಪ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಪ್ಲಸ್ ನಿಮಗೆ ಒಂದು ಒಳ್ಳೆ ಹೇರ್ ಟೆಕ್ಸ್ಚರ್ ಕೊಡುತ್ತೆ. ಸೊ ಟ್ರೈ ದಿಸ್ ಆಲ್ಸೋ. ಟಿಪ್ ನಂಬರ್ 8, PRP. ನಿಮ್ಮ ಬ್ಲಡ್ ಲೆವೆಲ್ಸ್ ಎಲ್ಲ ಚೆನ್ನಾಗಿದ್ದು, ನೀವು ಒಳ್ಳೆ ನ್ಯೂಟ್ರಿಷನ್ ಫುಡ್ ತೊಗೊತಾ ಇದ್ದೀರಾ, ನೀವು ಒಂದು ಒಳ್ಳೆ ರೆಜಿಮ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಒಳ್ಳೆ ನಿದ್ದೆ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ PRP ಸ್ವಲ್ಪ ಒಳ್ಳೆ ಎಕ್ಸ್ಟೆಂಟಿಗೆ ವರ್ಕ್ ಆಗುತ್ತೆ. ಯಾಕಂದರೆ ಒಂದು 60 ml ಬ್ಲಡ್ಡನ್ನು ಬಂದು ಪ್ರೋಸೆಸ್ ಮಾಡಿ, ನಿಮ್ಮ ಪ್ಲೇಟ್ಲೆಟ್ ಕೌಂಟ್ಸ್ ಒಂದು 5 lakh ಮೇಲೆ ಅಬವ್ ಇದ್ದರೆ ಡೆಫಿನೆಟ್ಲಿ ಇಟ್ಸ್ ಅ ಪೇನ್ಲೆಸ್ ಆ್ಯಂಡ್ ಕ್ವಿಕ್ ಪ್ರೊಸೀಜರ್. ಮತ್ತು ಇದಕ್ಕೋಸ್ಕರ ನೀವು ರೆಸ್ಟ್ ತೊಗೊಬೇಕು, ರಜಾ ತೊಗೊಬೇಕು ಅನ್ನೋದಿರಲ್ಲ.
ಆದರೆ ಟ್ರೈನ್ ಪ್ರೊಫೆಷನಲ್ಸ್ ಹತ್ರ ಮಾಡಿದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಮತ್ತು ಒಳ್ಳೆ ಮಿಷನ್ಸಲ್ಲಿ PRP ಮಾಡ್ತಾರೆ. ದಟ್ ಗಿವ್ಸ್ ಅ ಬೆಟರ್ ರಿಸಲ್ಟ್. ಟಿಪ್ ನಂಬರ್ 9, GFC ಟ್ರೀಟ್ಮೆಂಟ್. ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅನ್ನೋದು ತುಂಬ ಅಡ್ವಾನ್ಸ್ PRPಗಿನ ಪ್ಲೇಟ್ಲೆಟ್ಸ್ನ ಆಕ್ಟಿವೇಟ್ ಮಾಡಿ ಔಟ್ಸೈಡ್ ದ ಬಾಡಿ ಇರೋ ಗ್ರೋತ್ ಫ್ಯಾಕ್ಟರ್ಸ್ನ ನಮ್ಮ ಸ್ಕ್ಯಾಲ್ಪಿಗೆ ತೊಗೊಂಬರೋದಕ್ಕೆ GFC ತುಂಬ ಯೂಸ್ಫುಲ್ ಆಗುತ್ತೆ. ಒಂದು 2 to 2.5 ಟೈಮ್ಸ್ PRPಗಿನ ಬೆಟರ್ ರಿಸಲ್ಟ್ಸ್ ಕೊಡುತ್ತೆ. ಮತ್ತು ನೀವು ಆಕ್ಟಿವ್ ಹೇರ್ ಗ್ರೋತ್ನ ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಹೇರ್ ಫಾಲು ರೆಡ್ಯೂಸ್ ಆಗುತ್ತೆ. ಫೈನಲಿ ಟಿಪ್ ನಂಬರ್ 10, ನೀವು ಮನೇಲೇ ಮಾಡ್ಕೊಳ್ಳೋ ಅಂಥ ಒಂದು ವಿಷಯಗಳಂದರೆ ಲೇಸರ್ ಕ್ಯಾಪ್ ಅಂತ ಸಿಗುತ್ತೆ, ಇಲ್ಲ ಲೇಸರ್ ಕೂಮ್ ಅಂತ ಸಿಗುತ್ತೆ. ಎಲ್ಲ ಅಮೆಝಾನಲ್ಲಿ ನಿಮಗೆ ಸಿಗುತ್ತೆ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಹಾಕಿರ್ತೀನಿ. ರೆಡ್ ಲೇಸರ್ ಮಾಡ್ಯೂಲ್ಸ್ ಬಂದ್ಬಿಟ್ಟು ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಒಂದು 45 to 60 ಮಿನಿಟ್ಸ್ ಡೈಲಿ ನೀವು ಮಲಗೋಕ್ಕೆ ಮುಂಚೆ ಮಾಡಿದಾಗ ಡೆಫಿನೆಟ್ಲಿ ಇಟ್ ಇಸ್ ಸೇಫ್. ಮತ್ತು ಒಳ್ಳೆ ಬ್ರ್ಯಾಂಡ್ ಇದ್ದಾಗ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಇರಲ್ಲ. ಮತ್ತು ನಿಮಗೆ ಈ ಡ್ಯಾಂಡ್ರಫ್ ಮತ್ತು ಸ್ಕ್ಯಾಲ್ಪ್ ಇನ್ಫೆಕ್ಷನ್ನು ರೆಡ್ಯೂಸ್ ಮಾಡುತ್ತೆ. ಎಸ್ಪೆಷಲಿ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಲೇಸರ್ ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಡರ್ಮಾ ರೋಲರ್. ಇದನ್ನು ಒಂದು ಸಿಂಪಲ್ ಆಗಿ ಒಂದು 1.5 mm ನೀಡಲ್ನ ಒಂದು ವಾರಕ್ಕೆ ಒಂದು ಸಲ ಮಾಡಿ ಸಾಕು. ಮಾಡಬೇಕಾದ್ರೆ ಪ್ರೆಷರ್ನ ಸ್ವಲ್ಪ ಲೈಟಾಗಿ ಪ್ರೆಷರ್ ಹಾಕಬೇಕು. ಸೊ ನೀವು ಲೈಟ್ ಪ್ರೆಷರ್ ನೀವು ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ನಿಮ್ಮ ಪೋರ್ಸ್ ಓಪನ್ ಆಗುತ್ತೆ. ಓಪನ್ ಆದಾಗ ಡೆಫಿನೆಟ್ಲಿ ನಿಮಗೆ ರೀಗ್ರೋತ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದನ್ನು ಡೈರೆಕ್ಟಾಗೋ ಇಲ್ಲ ಮಿನಾಕ್ಸಿಡಿಲ್ ಜೊತೆ ಮಿಕ್ಸ್ ಮಾಡಿ ಮಾಡಬೇಡಿ. ನೀವು ಡರ್ಮಾ ರೋಲರ್ ಮಾಡಿದ್ಮೇಲೆ ಒಂದು 15-20 ಮಿನಿಟ್ಸ್ ಮಾಡಿದ್ಮೇಲೆ ಒಂದು ಸೀರಮ್ನ ಅಪ್ಲೈ ಮಾಡಿ. ಅದನ್ನು ನಾನು ರೋಸ್ಮೆರಿ ವಾಟರ್ ಬೇಸ್ಡ್ ನಿಮ್ಗೆ ಏನು ಹೇಳಿದ್ನೋ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು, ನಾಟ್ ಅನ್ ಇಶ್ಯೂ. ಸೊ ದಟ್ ವಿಲ್ ಹೆಲ್ಪ್ ಟು ಹೀಲ್ ಆಲ್ಸೋ, ದಟ್ ಹೆಲ್ಪ್ ಇನ್ ಗ್ರೋತ್ ಆಲ್ಸೋ. ಸೊ ಫ್ರೆಂಡ್ಸ್, ಈ 10 ಟಿಪ್ಸ್ನ ನೀವು ಸಿಗ್ನಿಫಿಕೆಂಟ್ ಆಗಿ ನಿಮ್ಮ ಹೇರ್ ಡೆನ್ಸಿಟಿನ ಇಂಪ್ರೂವ್ ಮಾಡಬೇಕು, ನಿಮ್ಮ ಥಿನ್ನಿಂಗ್ ಏರಿಯಾಸ್ನ ಬೆಟರ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ನಿಮಗೆ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಸಪೋರ್ಟ್ ಕೊಡಿ. ನಿಮಗೆ ಫ್ಯೂಚರಲ್ಲಿ ತುಂಬ ಅಡ್ವಾನ್ಸ್ಡ್ ಇನ್ಫಾರ್ಮೇಷನ್ನ ನಾನು ಈ ಚಾನಲ್ ಮುಖಾಂತರ ತೊಗೊಂಬರ್ತೀನಿ.